ಅನನ್ಯ ಚಿಂತನೆ ಭಗವಂತನಲ್ಲಿ ಶರಣಾಗತಿಯಿಂದ ಮಾತ್ರ ನಾವು ಆಧ್ಯಾತ್ಮದತ್ತ ಹೋಗಬಹುದು. ಆಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಲಭ್ಯವಾಗುವುದು ಎಂದು ಉಜಿರೆಯ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಭಟ್ಕಳದಲ್ಲಿ ಹೇಳಿದ್ದಾರೆ. ಭಾನುವಾರ ಭಟ್ಕಳ ತಾಲೂಕಿನ ಕರಿಕಲ್ ಶ್ರೀರಾಮ ಧ್ಯಾನ ಮಂದಿರದ ಆವರಣದಲ್ಲಿ ಚಾತುರ್ಮಾಸ ಆರಂಭಕ್ಕೂ ಮುನ್ನ ಪುರ ಪ್ರವೇಶ ಮಾಡಿ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಜಿರೆಯ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಮನುಷ್ಯನನ್ನು ಕಾನೂನುಗಳು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಸರ್ಕಾರ ಎಷ್ಟೇ ಕಠಿಣ ಕಾನೂನು ಜಾರಿ ಮಾಡಿದರೂ ಕೂಡ ಬದಲಾಗದ ಮನುಷ್ಯ ಆಧ್ಯಾತ್ಮಿಕ ಮೌಲ್ಯಗಳಿಂದ ಬದಲಾಗಲು ಸಾಧ್ಯ. ನಾವು ಧರ್ಮ ಮಾರ್ಗದಿಂದ ನಡೆದಾಗ ಮಾತ್ರ ನಮಗೆ ಸುಖ ಪ್ರಾಪ್ತಿಯಾಗುವುದು. ಅಂತಹ ಧರ್ಮ ಜಾಗೃತಿಯನ್ನುಂಟು ಮಾಡುವ ಕೆಲಸವು ಸಾರ್ವತ್ರಿಕವಾಗಿ ಚಾತುರ್ಮಾಸ್ಯವನ್ನು ಆಚರಿಸುವ ಋಷಿ ಮುನಿಗಳು ಮಾಡುತ್ತಿದ್ದಾರೆ. ಮೊದಲು ನಾವು ಬದಲಾಗಬೇಕು. ಕೇವಲ ಡಿಗ್ರಿಯನ್ನು ಇಟ್ಟುಕೊಂಡು ಹಣದೊಂದಿಗೆ ಬದುಕುವ ಬದುಕು ಮುಖ್ಯವಲ್ಲ. ಬದಲಾಗಿ ಮೌಲ್ಯಗಳೊಂದಿಗೆ ಬದುಕುವ ಬದುಕು ಮಾತ್ರ ಬದುಕಾಗಬಲ್ಲದು ಎಂದು ಹೇಳಿದರು. ಚಾತುರ್ಮಾಸ್ಯ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಬೆಳತಂಗಡಿ ಶಾಸಕ ಹರೀಶ್ ಪುಂಜ, ಕಳೆದ 4 ವರ್ಷಗಳಿಂದ ಬೆಳತಂಗಡಿಯಲ್ಲಿ ನಡೆಯುತ್ತಿದ್ದ ಚಾತುರ್ಮಾಸ ಈ ಬಾರಿ ಭಟ್ಕಳದಲ್ಲಿ ಆಗುತ್ತಿದ್ದರೂ ಅದರ ಉದ್ಘಾಟನೆ ಮಾಡುವ ಭಾಗ್ಯ ದೊರಕಿರುವುದು ಶ್ರೀಗಳ ಆಶೀರ್ವಾದ ಎಂದು ತಿಳಿಸುತ್ತೇನೆ. ಇಂತಹ ಧರ್ಮ ಕಾರ್ಯದಲ್ಲಿ ನಾವೆಲ್ಲರೂ ಸೇರಿ ಭಾಗವಹಿಸಿ ಎಲ್ಲರ ಸಹಕಾರದಿಂದ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಬೇಕಾಗಿದೆ. ಶ್ರೀಗಳು ಮಾಡುತ್ತಿರುವ ಚಾತುರ್ಮಾಸ ಕಾರ್ಯಕ್ರಮ ಸಮಸ್ತ ಹಿಂದೂ ಸಮಾಜದ ಒಳಿತಿಗಾಗಿ ಮಾಡುತ್ತಿದ್ದು ಅದರ ಫಲ ನಮಗೆಲ್ಲರಿಗೂ ಸಿಗಲಿ ಎಂದು ಹಾರೈಸಿದರು. ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಯಾವ ರೀತಿ ಮಾಡಬಹುದು, ಯಾವ ರೀತಿ ಮಾಡಬೇಕಾಗ್ತದೆ ಅನ್ನುವಂತಹ ದೃಷ್ಟಿಯಲ್ಲಿ ಯತಿವರ್ಯರ ಹತ್ರ ನಾನೊಂದ್ಸಲ ಹೇಳಿದ್ದೇನೆ. ಸ್ವಾಮೀಜಿಯವರೇ, ನಾವು 4 ವರ್ಷ ಇಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಮಾಡಿದ್ವಿ. ಏನಾದರೂ ಸಲಹೆ ಸೂಚನೆ ಕೊಡ್ಲಿಕ್ಕೆ ನಾನು ಬೇಕಾದ್ರೆ ಹೋಗ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಸ್ವಾಮೀಜಿಯವರು ಹೇಳಿದ್ರು, ಮಗ ನೀನಲ್ಲಿ ಹೋಗೋದು ಬೇಡ, ನಿನಗಿಂತ ಚಂದ ನಮ್ಮ ಭಟ್ಕಳದ ಭಕ್ತರು ಸೇರಿಕೊಂಡು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಪ್ರಾಯಶಃ ಅದನ್ನು ಇವತ್ತು ನೀವು ಸಾಕಾರ ಮಾಡಿದ್ದೀರಿ. ಆ ಕಾರಣಕ್ಕೋಸ್ಕರ ಇಲ್ಲಿಯ ವ್ಯವಸ್ಥೆ ಇರ್ಬೋದು, ಇಲ್ಲಿಯ ಪರಿಸರ ಇರ್ಬೋದು, ನಿಮ್ಮ ಆತಿಥ್ಯ ಇರ್ಬೋದು, ನಿಮ್ಮ ಪ್ರೀತಿ ಇರ್ಬೋದು, ಪ್ರಾಯಶಃ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತ ಭಕ್ತ ಶಿಕ್ಷಕೋಟಿಯ ಬಂಧುಗಳು ಇವತ್ತು ಚಾತುರ್ಮಾಸ್ಯದ ವ್ರತಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿದಿರಿ. ಅದಕ್ಕೆ ನಾನು ಬೆಳ್ತಂಗಡಿಯ ಜನತೆಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚಾತುರ್ಮಾಸ್ಯ ವ್ರತಾಚರಣೆಯ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತ, ಅವ್ಯಾಹತವಾಗಿ ಇಲ್ಲಿ ಮಳೆ ನಮಗೆ ತೊಂದರೆ ಕೊಡ್ತಾ ಇತ್ತು. ಅದರಲ್ಲೂ ಸಹ ಈಗ ನಮಗೆ ಒಂದು ರೀತಿಯಲ್ಲಿ ಎಲ್ಲರೂ ತಮ್ಮ ತಲೆ ಮೇಲೆ ಹೊತ್ಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಗುರುಗಳ ಒಂದು ಅನುಗ್ರಹದಿಂದ, ಶ್ರೀರಾಮನ ಕೃಪೆಯಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ. ಇದು ಮೊದಲನೇ ಕಾರ್ಯಕ್ರಮ. ಮುಂದಿನ 40 ದಿನದ ಕಾರ್ಯಕ್ರಮವು ನಾವು ಯಶಸ್ವಿಯಾಗಿ ಮಾಡ್ತೇವೆ ಅನ್ನುವ ಉಮೇದು ನಮ್ಗೆ ಇವತ್ತೇ ಒಂದು ಚೈತನ್ಯ ಬಂದ್ಬಿಟ್ಟಿದೆ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೃಷ್ಣ ನಾಯ್ಕ್ ಆಸರಕೇರಿ, ಈ ವರ್ಷದ ಚಾತುರ್ಮಾಸ ಕಾರ್ಯಕ್ರಮ ಆಚರಣೆಗೆ ನಮಗೆ ಅವಕಾಶ ದೊರೆತಿರುವುದು ಭಾಗ್ಯ ಎಂದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್, ಮಾಜಿ ಶಾಸಕ ಜಿಡಿ ನಾಯ್ಕ್, ಸ್ಥಳದಾನಿ LS ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀರಾಮ ಕ್ಷೇತ್ರದ ಧರ್ಮದರ್ಶಿ ಶ್ರೀಧರ ನಾಯ್ಕ್ ಆಸರಕೇರಿ ಸ್ವಾಗತಿಸಿದರು. ಗಂಗಾಧರ ನಾಯ್ಕ್, ನಾರಾಯಣ ನಾಯ್ಕ್ ನಿರೂಪಿಸಿದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.